In this video, let us discuss one more problem under accounting for professionals. Look at the problem. Dr. Raghu, a doctor, commenced practice on 1st April 2018 with a cash of rupees 80,000. Following details of his receipts and payments for the year ending 31st March 2019 are ಅವೈಲೇಬಲ್. ನೋಡಿ, ಇದು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟದ್ದು 31st ಮಾರ್ಚ್ 2019ಗೆ. ಅವನು ಬಿಸ್ನೆಸ್ ಕಮೆನ್ಸ್ ಆದದ್ದು 1st ಏಪ್ರಿಲ್ 2018. ಅಂದರೆ ಅವನು ಈ ವರ್ಷ ಅಷ್ಟೇ ಅವನ ಬಿಸ್ನೆಸ್ ಕಮೆನ್ಸ್ ಆಗಿದ್ದಾನೆ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಬರೋದಿಲ್ಲ. ಕ್ಯಾಪಿಟಲ್ ನಮಗೆ ರೆಡಿ ಫಿಗರ್ ಇದೆ. ಎಷ್ಟಿದೆ ಕ್ಯಾಪಿಟಲ್? ಇಲ್ಲಿ 80,000 ಕ್ಯಾಪಿಟಲ್ ಇದೆ. ಓಕೆ, look at the receipts and payments account. First one, to cash introduced. So this is nothing but capital 80,000. To receipts from dispensing 60,000. To consultation fees 50,000. To miscellaneous receipts 5,000. In the payment side, by drugs 16,000. Assistant's salary 8,000. Rent 5,000. Stationery 1,000, electricity 2,000, journal 1,000, furniture 10,000, equipments 20,000, drawings 25,000, cash in hand 1,000, cash at bank 1,06,000. ಓಕೆ, ಈ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಬರುವ ಎಲ್ಲ ರೆವೆನ್ಯೂ ಐಟಮ್ಸ್ ಎಲ್ಲಿ ಬರುತ್ತೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರುತ್ತೆ. ಕ್ಯಾಪಿಟಲ್ ಎಲ್ಲಿ ಬರುತ್ತೆ? ಲ್ಯಾಬಿಲಿಟಿ ಆ್ಯಂಡ್ ಬ್ಯಾಲೆನ್ಸ್ ಅಸೆಟ್ಸ್ ಮತ್ತು ಲ್ಯಾಬಿಲಿಟಿ ಸೈಡಲ್ಲಿ ಬರುತ್ತೆ. ಅಡ್ಜಸ್ಟ್ಮೆಂಟ್ ನೋಡಿ, consultation fees rupees 4,000 are still is to be received. Consultation fees ಎಷ್ಟಿದೆ? ಇಲ್ಲಿ ರಿಸೀಟ್ ಸೈಡಲ್ಲಿ ಥರ್ಡ್ ಐಟಮ್ 50,000 ಇದೆ. ಈ 50,000 ರಿಸೀವ್ ಮಾಡಿದ್ದಾರೆ. ಇನ್ನಷ್ಟು ಎಷ್ಟು ಬರಬೇಕು ಈ ವರ್ಷ? 4,000 is still is to be received. ಆ 4,000 rupees ಇನ್ನಷ್ಟೇ ಬರಬೇಕು. ಇನ್ನಷ್ಟೇ ಬರಬೇಕಂತ ಹೇಳಿದ್ರೆ ಅದು ಯಾವುದು? ಔಟ್ಸ್ಟ್ಯಾಂಡಿಂಗ್ ಅಮೌಂಟ್. ಸೊ ಕನ್ಸಲ್ಟೇಷನ್ ಫೀಸ್ ಅನ್ನುವಂಥದ್ದು ಒನ್ ಆಫ್ ದ ಇನ್ಕಮ್. ಇದು ಅದು ಇನ್ಕಮ್ ಆದ ಕಾರಣ ಅಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ? ಆ ಔಟ್ಸ್ಟ್ಯಾಂಡಿಂಗನ್ನು ನಾವು ರೆಸ್ಪೆಕ್ಟಿವ್ ಇನ್ಕಮ್ಗೆ ಆ್ಯಡ್ ಮಾಡ್ತೇವೆ. ಇನ್ಕಮ್ಗೆ ಆ್ಯಡ್ ಮಾಡಿ ಸೊ ಅದರ ಅಪೋಸಿಟ್ ಸೈಡಲ್ಲಿ ಅಂದರೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಅದಕ್ಕೆ ರಿಸರ್ವನ್ನು ಕೊಡ್ತೇವೆ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೇವೆ. ಅಸೆಟ್ ಸೈಡಲ್ಲಿ ಬರುತ್ತೆ. ಅಸೆಟ್ ಸೈಡಲ್ಲಿ ಬರೆದು ಅದು ರಿಸರ್ವ್ ಅಂತ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸನ್ನು ನಿಲ್ ಮಾಡ್ಬೋದು. ಆರ್ ಅದರ್ವೈಸು ಒಮ್ಮೆ ಅಸೆಟ್ ಸೈಡಲ್ಲಿ ಬರೆದು ಲಯಬಿಲಿಟಿ ಸೈಡಲ್ಲಿ ರಿಸರ್ವ್ ಅಂತ ಬೇಕಾದರೂ ತೋರಿಸ್ಬೋದು. ಓಕೆ, ನೆಕ್ಸ್ಟ್ ಸ್ಯಾಲ್ರಿ ಟು ಅಸಿಸ್ಟೆಂಟ್ ಅನ್ಪೇಯ್ಡ್ rupees 600. ಸ್ಯಾಲ್ರಿ ಟು ಅಸಿಸ್ಟೆಂಟ್ ಅನ್ಪೇಯ್ಡ್. ಸೊ ಸ್ಯಾಲ್ರಿ ಇನ್ನಷ್ಟೇ ಕೊಡಬೇಕು. ಇದು ಕೊಡದೇ ಇರುವ ಸ್ಯಾಲ್ರಿ ಅಂದರೆ ಇಟ್ ಈಸ್ ಆಲ್ಸೋ ಔಟ್ಸ್ಟ್ಯಾಂಡಿಂಗ್. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿದು ಏನು ಮಾಡ್ತೇವೆ? ಆ ಸ್ಯಾಲ್ರಿಗೆ ಅದನ್ನು ಔಟ್ಸ್ಟ್ಯಾಂಡಿಂಗ್ ಅಂತೇಳಿ ಆ್ಯಡ್ ಮಾಡ್ತೇವೆ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಎಲ್ಲಿ ಬರುತ್ತೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್, ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ rupees 8,000. ಸೊ ಈ ವರ್ಷ ಎಷ್ಟು ಡ್ರಗ್ಸ್ ಪರ್ಚೇಸ್ ಮಾಡಿದ್ದಾರೆ? ಪೇಮೆಂಟ್ ಸೈಡಲ್ಲಿ ಫಸ್ಟ್ ನೋಡಿ 16,000 ಇದೆ. 16,000 ಇದು ಪೇಮೆಂಟ್ ಮಾಡಿತ್ತು, ಕರೆಕ್ಟಾ? ಇನ್ನೂ ಪೇಮೆಂಟ್ ಎಷ್ಟು ಮಾಡಬೇಕು ನೋಡಿ. ಇದು ಕ್ರೆಡಿಟರ್ಸ್ ಇನ್ನೂ ಇದೆ. ಕ್ರೆಡಿಟರ್ಸ್ ಅಂದರೆ ನಾವು ಅವರಿಗೆ ಪೇ ಮಾಡಲಿಕ್ಕೆ ಬಾಕಿ ಇರುವಂಥದ್ದು. ಕ್ರೆಡಿಟರ್ಸ್ಗೆ 8,000 ಇದೆ. ಅಂದರೆ ಈ ವರ್ಷ ಪರ್ಚೇಸ್ ಮಾಡಿದ್ದು ಬಟ್ ಪೇಮೆಂಟ್ ಮಾಡಿಲ್ಲ. ಈ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್. ದಟ್ ಅಮೌಂಟ್ ಯೆಟ್ ಟು ಬಿ ಪೇಡ್. ಅದನ್ನು ಏನು ಮಾಡಬೇಕು ನೀವು? ಸೊ ಡ್ರಗ್ಸಿಗೆ ಆ್ಯಡ್ ಮಾಡಬೇಕು. ಓಕೆ, ಕರೆಂಟ್ ಇಯರಲ್ಲಿ ಅದನ್ನು ಆ್ಯಡ್ ಮಾಡಬೇಕು. ಇನ್ನೊಂದು ಈ ಅಡ್ಜಸ್ಟ್ಮೆಂಟ್ ಎಲ್ಲಿ ಬರುತ್ತೆ? ಸೊ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ಡ್ ಅಂತ ಹೇಳಿ ಅದು ಲ್ಯಾಬಿಲಿಟಿ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್, ಸ್ಟಾಕ್ ಆಫ್ ಡ್ರಗ್ಸ್ ಸ್ಟಿಲ್ ಇನ್ ಹ್ಯಾಂಡ್ rupees 5,000. ಡ್ರಗ್ಸಿಗೆ ಸಂಬಂಧಪಟ್ಟಾಗೆ ಎರಡು ಅಡ್ಜಸ್ಟ್ಮೆಂಟ್ ಹೇಳಿದೆ. ಓಕೆ, ಸ್ಟಾಕ್ ಆಫ್ ಡ್ರಗ್ಸ್ ಸ್ಟಿಲ್ ಇನ್ ಹ್ಯಾಂಡ್ rupees 5,000. ಈ ವರ್ಷ ಒಟ್ಟು ಪರ್ಚೇಸ್ ಮಾಡಿದ ಡ್ರಗ್ಸಲ್ಲಿ ಸೊ ಇಯರ್ ಎಂಡ್ ಆಗುವಾಗ ಏನಾಗಿದೆ? 5,000 ಡ್ರಗ್ಸ್ ಕ್ಲೋಸಿಂಗ್ ಸ್ಟಾಕಲ್ಲಿ ತೋರಿಸ್ತಾ ಉಂಟು. ಅಂದರೆ ಆ 5,000 ಡ್ರಗ್ಸ್ ಅಂದರೆ ಆ ಮೆಡಿಸಿನ್ ಈ ವರ್ಷ ಯೂಸ್ ಆಗಿಲ್ಲ ಅಂತ ಅರ್ಥ. ಸೊ ನಾವೇನು ಮಾಡ್ತೇವೆ? ಈ ವರ್ಷದ ಡ್ರಗ್ಸಿಂದ ಅದನ್ನು ಡಿಡಕ್ಟ್ ಮಾಡಿ ಬಿಡ್ತೇವೆ. ಡಿಡಕ್ಟ್ ಮಾಡಿ ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ತೋರಿಸ್ತೇವೆ. ಡ್ರಗ್ಸಿಗೆ ಸಂಬಂಧಪಟ್ಟಾಗೆ ಎರಡು ಅಡ್ಜಸ್ಟ್ಮೆಂಟ್ ಇದೆ. ಓಕೆ, ಒಂದೇ ಅಡ್ಜಸ್ಟ್ಮೆಂಟ್ ಯಾವುದು? ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ಡ್ ಅದನ್ನು ಆ್ಯಡ್ ಮಾಡ್ತೇವೆ. ಇನ್ನೊಂದು ಯಾವುದು? ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್ಸ್, ಇದನ್ನು ಡಿಡಕ್ಟ್ ಮಾಡ್ತೇವೆ. ನೆಕ್ಸ್ಟ್, ಡೆಪ್ರಿಸಿಯೇಟ್ ಫರ್ನಿಚರ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಬೈ 10%. ಸೊ ಫರ್ನಿಚರ್ ಮತ್ತು ಇಕ್ವಿಪ್ಮೆಂಟ್ ಮೇಲೆ 10% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಎಷ್ಟಿದೆ ಫರ್ನಿಚರ್? ಇಲ್ಲಿ ನೋಡಿ, ಫರ್ನಿಚರ್ 10,000 ಇದೆ, ಇಕ್ವಿಪ್ಮೆಂಟ್ಸ್ 20,000 ಇದೆ. ಇದೆರಡು ಅಸೆಟ್ ಮೇಲೆ 10% ರೇಟಲ್ಲಿ ಡೆಪ್ರಿಸಿಯೇಷನನ್ನು
ನಾವು ಚಾರ್ಜ್ ಮಾಡಬೇಕು. ಇದು ಎರಡು ಅಡ್ಜಸ್ಟ್ಮೆಂಟ್ ಎಲ್ಲಿ ಬರುತ್ತೆ, ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರುತ್ತೆ, ಇನ್ನೊಂದು ಅಡ್ಜಸ್ಟ್ಮೆಂಟ್ ಎಲ್ಲಿ ತೋರಿಸ್ತೇವೆ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ರೆಸ್ಪೆಕ್ಟಿವ್ ಅಸೆಟಿಂದ ಆ ಡೆಪ್ರಿಸಿಯೇಷನನ್ನು ಡಿಡಕ್ಟ್ ಮಾಡ್ತೇವೆ. ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2019. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡುವ. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನೋಡಿ. ಸೊ ರಿಸೀಟ್ಸಲ್ಲಿ ಇರುವಂಥ ಎಲ್ಲ ರೆವಿನ್ಯೂ ಐಟಮ್ಸ್ ಎಲ್ಲಿ ಬರುತ್ತೆ, ಇನ್ಕಮಲ್ಲಿ ಬರುತ್ತೆ. ಕ್ಯಾಪಿಟಲ್ ಐಟಮ್ ಇಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಇಲ್ಲಿ ಕೂಡ ಹಾಗೆ ಪೇಮೆಂಟ್ ಸೈಡಲ್ಲಿ ಇರುವಂತಹ ಎಲ್ಲ ರೆವಿನ್ಯೂ ಐಟಮ್ಸ್ ಇಲ್ಲಿ ಬರುತ್ತೆ, ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರುತ್ತೆ, ಮತ್ತು ಎಲ್ಲ ಕ್ಯಾಪಿಟಲ್ ಐಟಮ್ ಅಸೆಟ್ ಸೈಡಲ್ಲಿ ಬರುತ್ತೆ. ಓಕೆ, ಎಕ್ಸ್ಪೆಂಡಿಚರ್ ನೋಡಿ. ಫಸ್ಟ್ ಒನ್ ಡ್ರಗ್ಸ್ ಇದೆ ಇಲ್ಲಿ ಪೇಮೆಂಟ್ ಸೈಡಲ್ಲಿ. ಫಸ್ಟ್ ಐಟಮ್ ಡ್ರಗ್ಸ್ 16,000 ಇದೆ. ಅದಕ್ಕೆ ಎರಡು ಅಡ್ಜಸ್ಟ್ಮೆಂಟ್ ಇದೆ. ಒಂದು ಯಾವುದು, ಡ್ರಗ್ಸ್ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ 16,000. ಔಟ್ಸ್ಟ್ಯಾಂಡಿಂಗ್ ಫಾರ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್, ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ಡ್ ಎಷ್ಟಿದೆ, 8,000 ಇದೆ. ಅದರಿಂದ ನಾವು ಏನು ಮಾಡ್ತೇವೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್ಸ್ ಏನು 5,000 ಇದೆ ಅದನ್ನು ಡಿಡಕ್ಟ್ ಮಾಡ್ತೇವೆ. ಸೊ ದೇರ್ಫೋರ್ ಡ್ರಗ್ಸ್ ಯೂಸ್ಡ್ ಡ್ಯೂರಿಂಗ್ ದ ಇಯರ್ ವಿಲ್ ಬಿ 19,000. ಈ ವರ್ಷದಲ್ಲಿ ಒಟ್ಟು ಡ್ರಗ್ಸ್ ಯೂಸ್ ಮಾಡಿದ್ದು ಎಷ್ಟು, 19,000 ಅಷ್ಟೇ. 19,000 ವರ್ತಿದ್ದು ಮೆಡಿಸಿನನ್ನು ಅವ್ರು ಏನು ಮಾಡಿದ್ದಾರೆ, ಈ ವರ್ಷ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಎರಡು ಅಡ್ಜಸ್ಟ್ಮೆಂಟ್ ಬಂದಿದೆ. ಈ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್ ಪರ್ಚೇಸ್ಡ್ ಎಲ್ಲಿ ಬರುತ್ತೆ, ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಈ ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್ಸ್ ಎಲ್ಲಿ ಬರುತ್ತೆ, ಅಸೆಟ್ ಸೈಡಲ್ಲಿ ಬರುತ್ತೆ. ನೆಕ್ಸ್ಟು ಟು ಅಸಿಸ್ಟೆಂಟ್ ಸ್ಯಾಲ್ರಿ ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಸಿಸ್ಟೆಂಟ್ ಸ್ಯಾಲ್ರಿ ಕೊಟ್ಟಿದ್ದಾರೆ 600, ಅದನ್ನು ಆ್ಯಡ್ ಮಾಡ್ತೇವೆ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಎಲ್ಲಿ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಅಸಿಸ್ಟೆಂಟ್ ಸ್ಯಾಲ್ರಿ ಅಂತೇಳಿ ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್ ರೆಂಟ್, ಸ್ಟೇಷ್ನರಿ, ಎಲೆಕ್ಟ್ರಿಸಿಟಿ, ಜರ್ನಲ್ಸ್, ಇದರಲ್ಲಿ ಯಾವ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲ. ಇದನ್ನು ಆ್ಯಸ್ ಇಟ್ ಈಸ್ ನಾವು ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟು ಟು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ 10,000 ಕೊಟ್ಟಿದ್ದಾರೆ. ಇಕ್ವಿಪ್ಮೆಂಟ್ 20,000 ಕೊಟ್ಟಿದ್ದಾರೆ. ಸೊ ಅದರ ಮೇಲೆ 10% ಚಾರ್ಜ್ ಮಾಡಬೇಕು, 1,000 ಆ್ಯಂಡ್ 2,000. ಸೊ ಟೋಟಲ್ ಡೆಪ್ರಿಸಿಯೇಷನ್ 3,000. ನೆಕ್ಸ್ಟು ಇನ್ಕಮ್ ಸೈಡ್ ಬನ್ನಿ. ರಿಸೀಟ್ಸ್ ಫ್ರಮ್ ಡಿಸ್ಪೆನ್ಸಿಂಗ್ 60,000 ಇದೆ. ಕನ್ಸಲ್ಟೇಷನ್ ಫೀಸ್ 50,000 ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಕನ್ಸಲ್ಟೇಷನ್ ಫೀಸ್ ಇದು ಯೆಟ್ ಟು ಬಿ ರಿಸೀವ್ಡ್, ಇನ್ನಷ್ಟೇ ರಿಸೀವ್ ಮಾಡಬೇಕು 4,000. ಒಮ್ಮೆ ಆ್ಯಡ್ ಮಾಡ್ತೇವೆ, ಇನ್ನೊಂದು ಸಾರಿ ಅದನ್ನು ಇಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕನ್ಸಲ್ಟೇಷನ್ ಫೀಸ್ ಅಂತ ತೋರಿಸ್ತೇವೆ. ಓಕೆ, ನೆಕ್ಸ್ಟು ಬೈ ಮಿಸಲೇನಿಯಸ್ ರಿಸೀಟ್ಸ್ 5,000. ಈಗ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿ ಏನು ಬ್ಯಾಲೆನ್ಸ್ ಉಳಿಯುತ್ತದೆ ಅದನ್ನು ಸರ್ಪ್ಲಸ್ 75,400 ಸರ್ಪ್ಲಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ನೋಡಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಟು ಅಸಿಸ್ಟೆಂಟ್, ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಫಾರ್ ಡ್ರಗ್ಸ್, ಇದು ಎರಡು ಯಾವುದು ಅಡ್ಜಸ್ಟ್ಮೆಂಟ್ ಇದ್ದದ್ದು. ನೆಕ್ಸ್ಟು ರಿಸರ್ವ್ ಫಾರ್ ಕನ್ಸಲ್ಟೇಷನ್ ಫೀಸ್, ಇದು ಯಾವ ರಿಸರ್ವ್, ಇಲ್ಲಿ ಒಂದಿದೆ ನೋಡಿ, ಇಲ್ಲಿ ರಿಸರ್ವ್ ಇದೆ ಔಟ್ಸ್ಟ್ಯಾಂಡಿಂಗ್ ಕನ್ಸಲ್ಟೇಷನ್ ಫೀಸ್ ಅಂತ 4,000. ಇಲ್ಲಿಯೇ ನೀವು ಅದನ್ನು ರಿಸರ್ವ್ ಫಾರ್ ಕನ್ಸಲ್ಟೇಷನ್ ಔಟ್ಸ್ಟ್ಯಾಂಡಿಂಗ್ ಕನ್ಸಲ್ಟೇಷನ್ ಫೀಸ್ 4,000 ಮಾಡಿ ಇಲ್ಲಿ ಬ್ಯಾಲೆನ್ಸ್ ನಿಲ್ ಮಾಡ್ಬೋದು. ಅದರ್ವೈಸ್ ಇಲ್ಲಿ 4,000 ತೋರಿಸಿ ಅಪೋಸಿಟ್ ಸೈಡಲ್ಲಿ ಕೂಡ ಸೇಮ್ ಅಮೌಂಟನ್ನು ರಿಸರ್ವ್ ಅಂತ ತೋರಿಸ್ಬೋದು. ಓಕೆ, ನೆಕ್ಸ್ಟು ಕ್ಯಾಪಿಟಲ್ ನಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. 80,000 ಅವನು ಕ್ಯಾಶ್ ಇಂಟ್ರೊಡ್ಯೂಸ್ ಮಾಡಿದ್ದಾನೆ ಅಂತ ಹೇಳಿ. ಆ್ಯಡ್ ಸರ್ಪ್ಲಸ್ ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬಂದ ಬ್ಯಾಲೆನ್ಸ್. ಲೆಸ್ ಡ್ರಾಯಿಂಗ್ಸ್ ಇದೆಲ್ಲಿ ಕೊಟ್ಟಿದ್ದಾರೆ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ ಪೇಮೆಂಟ್ ಸೈಡಲ್ಲಿ. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ವಿಲ್ ಬಿ 1,30,400. ಇಲ್ಲಿ ಅಸೆಟ್ ಸೈಡ್ ಬನ್ನಿ. ಕ್ಯಾಶ್ ಇನ್ ಹ್ಯಾಂಡ್ 1,000, ಕ್ಯಾಶ್ ಎಟ್ ಬ್ಯಾಂಕ್ 1,06,000. ಇದೆಲ್ಲಿದೆ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲೇ ಇದೆ, ರೈಟ್. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಕನ್ಸಲ್ಟೇಷನ್ ಫೀಸ್ 4,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್ಸ್ ಅಡ್ಜಸ್ಟ್ಮೆಂಟಲ್ಲಿ ಇದ್ದದ್ದು, ಅಲ್ಲಿ ಏನು ಮಾಡಿದ್ದೇವೆ, ಡ್ರಗ್ಸ್ ಯೂಸ್ಡ್ ಡ್ಯೂರಿಂಗ್ ದ ಇಯರಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ಡಿಡಕ್ಟ್ ಮಾಡಿದ್ದೇವೆ. ಸೊ ಸೇಮ್ ಇಲ್ಲಿ ನಾವು ತೋರಿಸಬೇಕು ಕ್ಲೋಸಿಂಗ್ ಸ್ಟಾಕ್ ಆಗಿ. ಫರ್ನಿಚರ್ 10,000 ಇಂದ ಡೆಪ್ರಿಸಿಯೇಷನ್ ಡಿಡಕ್ಟ್ ಮಾಡ್ತೇವೆ. ಆಫ್ಟರ್ ಡೆಪ್ರಿಸಿಯೇಷನ್ ದ ಫರ್ನಿಚರ್, ಕ್ಲೋಸಿಂಗ್ ಫರ್ನಿಚರ್ ವಿಲ್ ಬಿ 9,000. And equipment we charge depreciation to the extent of rupees 2,000, and after charging the depreciation, so here the closing balance of equipment will be 18,000. Balance sheet total 1,43,000. ಇಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಯಾಕೆ ಪ್ರಿಪೇರ್ ಮಾಡಿಲ್ಲ, ಯಾಕೆಂತ ಹೇಳಿದರೆ ಇದು ಹೊಸತಾಗಿ ಈ ವರ್ಷ ಅಷ್ಟೇ ಸ್ಟಾರ್ಟ್ ಆದಂಥ ಬಿಸ್ನೆಸ್. ಅದು ಅಲ್ಲದೆ ನಮಗೆ ಏನು ಓಪನಿಂಗ್ ಕ್ಯಾಪಿಟಲ್ ಎಷ್ಟು ಅನ್ನುವ ಇನ್ಫಾರ್ಮೇಷನನ್ನು ಪ್ರಾಬ್ಲಮಲ್ಲಿ
ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಪ್ರಿಪೇರ್ ಮಾಡಿಲ್ಲ.